ಈಗ ನಮ್ಮ ಕಿವಿ ಕೂಡ ಹೇಳಿರೋದು ಅಂದರೆ ನಮ್ಮ ಹತ್ರ ಕೂಡ ಹೇಳಿರೋದು ಹೌದು ಶೆಟ್ಟರು ಸೌದಿಯವರು ಹೋದ ನಂತರ ಒಂದಷ್ಟು ನಮಗೆ ಡ್ಯಾಮೇಜ್ ಆಯಿತು ಇದ್ದಿದ್ರೆ ಲಾಭ ಆಗ್ತಾ ಇತ್ತು ನಮ್ಮ ಪಕ್ಷದಲ್ಲಿ ಅಂತ ಇದೇ ಮಾತನ್ನು ಒಂದು ಹೇಳಿದ್ರು ಪಕ್ಷ ಬಿಟ್ಟು ಹೋದರು ಕಾಂಗ್ರೆಸ್ಗೆ ಹೋದರು ಒಂದು ಅಂದರೆ ಅಧಿಕಾರಕ್ಕೋಸ್ಕರ ಹೋಗಿಲ್ಲ ಆದರೆ ಸಚಿವ ಸ್ಥಾನ ರೇಸ್ನಲ್ಲಿ ಅನ್ನೋಕ್ಕಿಂತ ನಾವು ಮೊದಲೇ ಹೆಸರು ಕೊಟ್ಟಿದ್ದು ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸೌದಿ ಅಂತ ಯಾಕೆ ಸಚಿವರಾಗಲಿಲ್ಲ ಇಬ್ಬರು ಕೂಡ ನೋಡಿ ನಾನು ಯಡಿಯೂರಪ್ಪವರಿಂದ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ ಆಮೇಲೆ ಬೊಮ್ಮಾಯಿ ಅವರು ಸರ್ಕಾರ ಬಂದಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ವಾಲಂಟ್ರಿ ನಾನು ಬೊಮ್ಮಾಯಿಯವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗೋದಿಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ ಇಲ್ಲೇ ನಾನು ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಇರ್ಬೋದು ಕಾಂಗ್ರೆಸ್ ಗೌರ್ಮೆಂಟು ಅಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕಂತ ಏನೋ ಒಂದು ಪ್ರಯತ್ನ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ ಬಟ್ ಅವ್ರು ಕೊಡ್ಬೋದಾಗಿತ್ತಲ್ಲ ಕೊಡ್ಬೋದಾಗಿತ್ತು ಆದರೆ ನಾನು ಎಂದೂ ಪ್ರೆಷರ್ ಮಾಡಿಲ್ಲ ಮತ್ತು ನನಗೆ ನೋಡ್ರಿ ಒಂದು ಏನು ಸ್ವಾಭಿಮಾನಕ್ಕೆ ಧಕ್ಕೆ ಎತ್ತಿತ್ತು ಗೌರವಕ್ಕೆ ತೊಂದರೆ ಆಯಿತು ಆ ಹಿನ್ನೆಲೆಯಲ್ಲಿ ಬೇಜಾರಾಗಿ ಇವತ್ತು ಫೈಟ್ ಮಾಡಿದೆ ನಾನು ಅದು ಸತ್ತಿರ್ಬೋದು ಇಲೆಕ್ಷನ್ದಲ್ಲಿ ಆದರೆ ಅದರಿಂದ ಇಫೆಕ್ಟ್ ಏನಾಯಿತು ಅನ್ನೋದು ಇವತ್ತು ಗುರ್ತಿದೆ ಅದು ಸತ್ಯ ಸರ್ ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವರನ್ನಾಗಿ ಮಾಡಿ ಪಕ್ಷ ಇನ್ನಷ್ಟು ಸಂಘಟನೆ ಮಾಡಬಹುದಾಗಿತ್ತು ಇನ್ನಷ್ಟು ಎಲ್ಪ್ ಆಗ್ಬೋದಾಗಿತ್ತು ಸಹಾಯ ಆಗ್ತಾ ಇತ್ತು ಅನ್ನೋದು ಇಲ್ಲ ಡೆಫಿನೆಟ್ಲಿ ಅದು ಪಬ್ಲಿಕ್ ಒಳಗೆ ಒಪಿನಿಯನ್ ಇದೆ ನಾವು ಒಂದು ಹೇಳಿದ್ರಿ ಇವತ್ತು ಲಕ್ಷ್ಮಣ್ ಸವದಿ ಮತ್ತು ನಾನು ಭಾಳ ಆತ್ಮೀಯ ಮಿತ್ರರು ಹೌದು ಒಂದೇ ಪಾರ್ಟಿಲಿ ಇದ್ವಿ ಮತ್ತು ಅವರು ಕ್ಯಾಬಿನೆಟ್ ಮಿನಿಸ್ಟರ್ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದೆ ಕೆಲಸ ಮಾಡೀವಿ ಅವರು ಹೋರಾಟಗಾರರು ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ ಇದೆ ಬಟ್ ಎಲ್ಲ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ರು ಬೇರೆ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಂದರೆ ಬ್ಯಾಕ್ ಬೆಂಚರ್ಸ್ ಆಗಿಬಿಡ್ತಾರೆ ಅಂತ ಹಾಗಾಗೋಗ್ಬಿಟ್ರೆ ಅದು ಈ ನಮ್ಮ ಬಗ್ಗೆ ಇರುವಂಥ ಕಮೆಂಟ್ ಅಲ್ಲ ಇನ್ ಜನರಲ್ ಕಮೆಂಟ್ ಯಾಕೆ ನಿಮ್ಮಿಬ್ಬರನ್ನ ಯಾಕೆ ಸಚಿವರನ್ನ ಮಾಡಿಲ್ಲ ಸರ್ ಕಾಂಗ್ರೆಸ್ ನಾವು ಮಾಡೋದ್ರ ಬಗ್ಗೆ ನಂಗೆ ಬೇಜಾರಿಲ್ಲ ಹಿಂದೆ ಬೊಮ್ಮಾಯಿಯವರ ಗೌರ್ಮೆಂಟಲ್ಲಿ ತಾವು ಒಪ್ಪಲಿಲ್ಲ ಯಾಕಂದ್ರೆ ಅದಕ್ಕೆ ರೀಸನ್ ಇದೆ ಸೀನಿಯರ್ ಇದ್ದು ನೀವು ಅವ್ರನ್ನ ಸೋಲಿಸಿದಂಥದ್ದು ನಿಮ್ಮ ಕ್ಯಾಬಿನೆಟ್ ಸೋಲಿಸಿದ ಪ್ರಶ್ನೆ ಅಲ್ಲ ರೀ ನನ್ನ ಕ್ಯಾಬಿನೆಟ್ದಲ್ಲಿ ಇದ್ರು ಅನ್ನೋ ಕಾರಣ ಸಲುವಾಗಿ ಈಗ ಈ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಸಚಿವರಾಗಿ ಯಾವುದನ್ನಾದ್ರೂ ಮುಜುಗರ ಇದೆಯಾ ತಮಗೆ ಅಲ್ಲ ನಾವೊಂದು ಹೇಳ್ತೀನಿ ಈಗ ಸಿದ್ದರಾಮಯ್ಯವರು ಸೀನಿಯರ್ ಲೀಡರ್ ಅವರು ಹೌದು ನನಗಿಂತ ಭಾಳ ಸೀನಿಯರ್ ಲೀಡರು ಹೌದು ಅದಕ್ಕೆ ಆ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ಕಂಪ್ಯಾರಿಸನ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿತಾರ ಶೆಟ್ಟರ್ ಅವರು ಜೋರಾಗಿ ನಡೀತಿದೆ ಟಾಕು ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಶೆಟ್ಟರ್ ಅವ್ರಿಗೆ ಅಪ್ಪರ್ ಹ್ಯಾಂಡ್ ಆಗೋ ಸಾಧ್ಯತೆ ಇದೆ ಹೀಗಿನ ಕೇಸ್ ಏನಾದರೂ ಆದರೆ ಅಂತ ನೋಡಿ ಒಂದು ಡಿಸ್ಕಷನ್ ನಡೀತಾ ಇದೆ ಪಬ್ಲಿಕ್ ಒಳಗೆ ಮತ್ತು ಪಾರ್ಟಿಯೊಳಗೂ ಅಲ್ಲಿ ಲೀಡರ್ಸ್ ಇರ್ಬೋದು ಬೇರೆ ಬೇರೆ ಕಡೆಯೂ ನಡೀತಾ ಇದೆ ಶೆಟ್ಟರ್ ನಿಲ್ಲಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ನಿಲ್ಲಬೇಕನ್ನುವಂಥ ನಿರ್ಧಾರಕ್ಕೆ ನಾನು ಬಂದಿಲ್ಲ ಆದರೆ ಈ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಏನು ಪ್ರಯತ್ನ ಮಾಡಬೇಕು ನಾನು ಮಾಡ್ತೀನಿ ಪ್ರಹ್ಲಾದ್ ಜೋಶಿನ ಸೋಲಿಸ್ತೀರಾ ನೋಡಿ ನಂದು ಯಾವಾಗಲೂ ಒಂದು ಥಿಯರಿ ಇದೆ ನನಗೆ ಜಗದೀಶ್ ಶೆಟ್ಟರ್ನ ಸೋಲಿಸ್ಬೇಕಂತ ಟಾರ್ಗೆಟ್ ಇಟ್ಟರು ಅಮಿತ್ ಶಾ ಹಿಡ್ಕೊಂಡು ಇಲ್ಲಿ ಸ್ಟೇಟ್ ಲೀಡರ್ಸು ಮೇಲೆ ದಿಲ್ಲಿಯವರು ಎಲ್ಲರೂ ನಂದು ಟಾರ್ಗೆಟ್ ಯಾವಾಗಲೂ ಹಾಗಿಲ್ಲ ಯಾವ ಪಾರ್ಟಿಲಿ ಇರ್ತೀನಿ ಆ ಪಾರ್ಟಿ ಗೆಲ್ಸೋದು ಮಾತ್ರ ಆ ಟಾರ್ಗೆಟ್ ಸಕ್ಸಸ್ ಆಗೋಯ್ತು ಬಿಜೆಪಿ ನಿಮ್ಮ ಸೋಲಿಸ್ಬೇಕಂತ ಟಾರ್ಗೆಟ್ ಇಟ್ಟು ಸಕ್ಸಸ್ ಅದಕ್ಕೆ ಆ ಸಕ್ಸಸ್ ಆಗಿದ್ದರಿಂದ ಜಗದೀಶ್ ಶೆಟ್ಟರ್ ಒಬ್ಬನು ಸೋಲಿಸ್ಲಿಕ್ಕೆ ಹೋಗಿ ರಾಜ್ಯದಲ್ಲಿ ಇಡೀ BJPನೇ ಸೋಲಿಸಿದ್ರು 6 ತಿಂಗಳಲ್ಲಿ ನಿರೀಕ್ಷೆ ರೀತಿಯಲ್ಲಿ ಕೂಡ ಟೇಕ್ ಆಫ್ ಆಗಿದೆ ಅನ್ಸುತ್ತೆ ಒಂದಷ್ಟು DCM ಚರ್ಚೆ ಗ್ಯಾರಂಟಿ ಯೋಜನೆ ಬಗ್ಗೆ ಒಂದಷ್ಟು ಗೊಂದಲಗಳು ಇರುವಂಥದ್ದು ಇವೆಲ್ಲವೂ ಕೂಡ ಅನ್ಸುತ್ತೆ ತಮಗೆ ನೋಡಿ ಒಂದು ನಾನು ಹೇಳ್ತೀನಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಈ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಓಕೆ ಆದರೆ ಭಾಳಷ್ಟು ಎಕ್ಸರ್ಸೈಸ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಪ್ರಾಮಾಣಿಕ ಒಂದು ಪ್ರಯತ್ನ ಆಗಿದೆಲ್ಲ ಅದರದ್ದು ಬೆನಿಫಿಟು ಅಲ್ಲಿ ಯಾರು ಡೌನ್ ಟ್ರೆಡನ್ ಇದ್ದಾರಲ್ಲ ದೀನ್ ದಲಿತರಿರ್ಬೋದು ಬಡವರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಎಲ್ಲರಿಗೂ ಹೋಗಿ ಮುಟ್ಟಿದೆ ಇವನ್ ಪ್ರೀ ಬಸ್ ಇದೆಯಲ್ಲ ಅದು ಕೇವಲ ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಇಲ್ಲ ಎಲ್ಲ ವರ್ಗದ ಜನ ಅಲ್ಲಿ ಹೋಗ್ತಾರೆ ಪ್ರೀ ಬಸ್ನಲ್ಲಿ ಹೀಗಾಗಿ ಅದರದ್ದು ಇಂಪ್ಯಾಕ್ಟ್ ಆಗಿದೆ ಮತ್ತು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಆಗ್ತಾಯಿದೆ